ಒಮ್ಮೆ ಯೋಚಿಸಿದ್ದೀರಾ? ಸಾವಿರಾರು ವರ್ಷಗಳ ಹಿಂದೆ ಭಾರತದಲ್ಲಿ ಇಂತಹ ನಾಗರಿಕತೆಗಳಿತ್ತೆಂದು? ಅವು ಇಂಜಿನಿಯರಿಂಗ್, ಖಗೋಳಶಾಸ್ತ್ರ ಮತ್ತು ಆತ್ಮಜ್ಞಾನದಲ್ಲಿ ಇಂದಿನ ವಿಜ್ಞಾನಕ್ಕೂ ಸವಾಲಾಗುವಷ್ಟು ಮುಂದುವರೆದಿದ್ದವು. ಹಾಗಾದರೆ ಪ್ರಶ್ನೆ ಏನು ಗೊತ್ತೇ? ಅಂತಹ ಅಪಾರ ಜ್ಞಾನ ಹೇಗೆ, ಎಲ್ಲಿ ಮಾಯವಾಯಿತು? ಇದು ಕೇವಲ ಇತಿಹಾಸವಲ್ಲ, ಇದೊಂದು ರಹಸ್ಯ, ಇದೊಂದು ಅಧ್ಯಾತ್ಮ ಸಂಶೋಧನೆ. ಇಂದು ನಾವು ಪ್ರವೇಶಿಸೋಣ ಭಾರತದ ಮರೆತುಹೋದ ನಾಗರಿಕತೆಗಳ ಅದ್ಭುತ ಲೋಕಕ್ಕೆ. ಸಮುದ್ರದಡಿ ಮಲಗಿರುವ ರಹಸ್ಯ ದ್ವಾರಕ. ಗುಜರಾತ್ ಕರಾವಳಿಯ ಸಮುದ್ರದಡಿ ನೀರಿನಡಿಯಲ್ಲಿ ಮಲಗಿದೆ ಒಂದು ಪುರಾತನ ನಗರ. ಅದು ದ್ವಾರಕ. ಪೌರಾಣಿಕ ಗ್ರಂಥಗಳಲ್ಲಿ ಹೇಳುವಂತೆ ಇದು ಶ್ರೀಕೃಷ್ಣನ ರಾಜಧಾನಿ. ಆದರೆ ಇದು ಕೇವಲ ಪುರಾಣವೇ. ಆಧುನಿಕ ಸಮುದ್ರ ಪುರಾತತ್ವ ಅಧ್ಯಯನಗಳು ಸಮುದ್ರದಡಿ ಗೋಡೆಗಳು, ಕಲ್ಲಿನ ನಿರ್ಮಾಣಗಳು, ಸಮಚತುರ್ಭುಜ ವಿನ್ಯಾಸಗಳನ್ನು ಕಂಡುಹಿಡಿದಿವೆ. ಪ್ರಶ್ನೆ ಉದ್ಭವಿಸುತ್ತದೆ: ಸಾವಿರಾರು ವರ್ಷಗಳ ಹಿಂದೆ ಇಷ್ಟು ಸುಧಾರಿತ ನಗರ ಯೋಜನೆ ಹೇಗೆ ಸಾಧ್ಯವಾಯಿತು? ಅವರು ಸಮುದ್ರಮಟ್ಟ ಏರಿಕೆಯನ್ನು ತಿಳಿದಿದ್ರಾ? ಅವರು ಖಗೋಳ ಚಕ್ರಗಳನ್ನು ಅಧ್ಯಯನ ಮಾಡಿದ್ರಾ? ದ್ವಾರಕ ಕೇವಲ ಒಂದು ನಗರವಲ್ಲ, ಅದೊಂದು ಸೂಚನೆ. ಭಾರತದ ಪುರಾತನ ವಿಜ್ಞಾನ ಎಷ್ಟು ಆಳವಾಗಿತ್ತು ಎಂಬುದಕ್ಕೆ. ನದಿ ಮಾಯವಾದ ಕಥೆ. ಸರಸ್ವತಿ ನದಿ. ವೇದಗಳಲ್ಲಿ ಅನೇಕ ಬಾರಿ ಉಲ್ಲೇಖವಾಗುವ ಒಂದು ಮಹಾನದಿ ಸರಸ್ವತಿ. ಇದು ಕೇವಲ ಭಾವನಾತ್ಮಕ ದೇವಿಯಲ್ಲ, ಇದೊಂದು ನಿಜವಾದ ನದಿ. ಉಪಗ್ರಹ ಚಿತ್ರಗಳು ರಾಜಸ್ಥಾನ ಮತ್ತು ಹರಿಯಾಣ ಪ್ರದೇಶಗಳಲ್ಲಿ ಒಂದು ಪುರಾತನ ನದಿಯ ಹಾದಿಯನ್ನು ತೋರಿಸಿವೆ. ಆ ನದಿಯ ತೀರದಲ್ಲಿ ವಿಕಸಿತ ನಾಗರಿಕತೆ, ಅತ್ಯಂತ ಸುಧಾರಿತ ಕೃಷಿ, ಜಲವ್ಯವಸ್ಥೆ, ಮಾಪನ ತಂತ್ರಜ್ಞಾನ ಹೊಂದಿತ್ತು. ಆದರೆ ನದಿ ಹೊಡಗಿತು. ಜನರು ಸ್ಥಳಾಂತರಗೊಂಡರು. ನಗರಗಳು ಮಣ್ಣಿನಡಿ ಮರೆಯಾದವು. ಹಾಗಾದರೆ ಅವರ ಜ್ಞಾನ? ಅದು ಮಣ್ಣಿನಡಿ ಹೂತು ಹೋಗಿತ್ತೆ, ಅಥವಾ ಪೀಳಿಗೆಗಳಿಂದ ಪೀಳಿಗೆಗಳಿಗೆ ಗುಪ್ತವಾಗಿ ಸಾಗಿತ್ತೆ? ಸಿಂಧೂ ನಾಗರಿಕತೆ ವಿಜ್ಞಾನವೇ ಅಥವಾ ಅದ್ಭುತವೇ? ಹರಪ್ಪ ಮತ್ತು ಮೊಹೆಂಜೋದಾರೋ ಸಾಮಾನ್ಯ ಪಟ್ಟಣಗಳಲ್ಲ. ಅವುಗಳಲ್ಲಿದ್ದ ನಿಖರ ಜಲಚರಂಡಿ ವ್ಯವಸ್ಥೆ, ಸಮಾನ ಗಾತ್ರದ ಇಟ್ಟಿಗೆಗಳು, ನಗರ ವಿನ್ಯಾಸ ಇವೆಲ್ಲವೂ ಆಧುನಿಕ ಇಂಜಿನಿಯರಿಂಗ್ಗೆ ಸಮಾನ. ಅವರು ಹೇಗೆ ತಿಳಿದಿದ್ದರು ನಗರ ಆರೋಗ್ಯದ ಮಹತ್ವವನ್ನು? ಅವರ ಬಳಿ ಖಗೋಳ ಗಣನೆಗಳಿತ್ತೆ. ಅವರು ಕಾಲಚಕ್ರವನ್ನು ಅರ್ಥಮಾಡಿಕೊಂಡಿದ್ರ? ಇಂದು ನಾವು ಮರುಶೋಧಿಸುತ್ತಿರುವುದನ್ನು ಅವರು ಸಾವಿರಾರು ವರ್ಷಗಳ ಹಿಂದೆ ತಿಳಿದಿದ್ದರು. ಬ್ರಹ್ಮಾಂಡದ ಅರಿವು, ವೇದಗಳ ವೈಜ್ಞಾನಿಕ ಸ್ಪಂದನೆ. ಭಾರತದ ಋಷಿಗಳು ಹೇಳಿದ ಒಂದು ಮಾತು: ಯಥಾ ಪಿಂಡೆ ತಥಾ ಬ್ರಹ್ಮಾಂಡೆ. ಅಂದರೆ ಮನುಷ್ಯ ದೇಹ ಮತ್ತು ಬ್ರಹ್ಮಾಂಡ ಒಂದೇ ತತ್ವ. ವೇದಗಳಲ್ಲಿ ಗ್ರಹಗಳ ಚಲನೆ, ಕಾಲಮಾನದ ಚಕ್ರಗಳು, ಪ್ರಳಯ ಮತ್ತು ಸೃಷ್ಟಿ ಚಕ್ರಗಳ ವಿವರಣೆಗಳಿವೆ. ಇದು ಕೇವಲ ಭಕ್ತಿ ಭಾಷೆಯೇ ಅಥವಾ ಖಗೋಳಶಾಸ್ತ್ರದ ಆಳವಾದ ತಿಳುವಳಿಕೆಯೇ? ಅವರು ಕೇವಲ ದೇವರನ್ನು ಆರಾಧಿಸಲಿಲ್ಲ, ಅವರು ಪ್ರಕೃತಿಯ ನಿಯಮಗಳನ್ನು ಗಮನಿಸಿದರು, ಅಧ್ಯಯನ ಮಾಡಿದರು, ಅನುಭವಿಸಿದರು. ಜ್ಞಾನ ಏಕೆ ಮಾಯವಾಯಿತು? ಇತಿಹಾಸದಲ್ಲಿ ಆಕ್ರಮಣಗಳು ನಡೆದವು, ಗ್ರಂಥಾಲಯಗಳು ಸುಟ್ಟವು, ಗುರುಕುಲಗಳು ನಾಶವಾದವು. ಮೌಖಿಕ ಪರಂಪರೆ ಮೇಲೆ ಹೆಚ್ಚು ಅವಲಂಬಿಸಿದ್ದ ನಮ್ಮ ಸಂಸ್ಕೃತಿ ಯುದ್ಧಗಳ ಹೊಡೆತಕ್ಕೆ ತುತ್ತಾಯಿತು. ಬಹುಶಃ ಜ್ಞಾನ ಸಂಪೂರ್ಣವಾಗಿ ಮಾಯವಾಗಲಿಲ್ಲ. ಅದು ತುಂಡು ತುಂಡಾಗಿ ಪುರಾಣಗಳಲ್ಲಿ, ಸೂಕ್ತಗಳಲ್ಲಿ, ಯೋಗದಲ್ಲಿ ಉಳಿದಿತ್ತು. ಆದರೆ ಮೂಲ ವ್ಯವಸ್ಥೆ ಅದು ಕಳೆದು ಹೋಯಿತು. ಅದು ಮತ್ತೆ ಮರಳಿ ಬರುತ್ತಿದೆಯೇ? ಇಂದು ವಿಜ್ಞಾನ ಹೇಳುತ್ತಿದೆ, ಬ್ರಹ್ಮಾಂಡ ವಿಸ್ತರಿಸುತ್ತಿದೆ, ಕಾಲ ಚಕ್ರಾಕಾರವಾಗಿದೆ, ಶಕ್ತಿಯು ನಾಶವಾಗುವುದಿಲ್ಲ. ವೇದಗಳು ಇದನ್ನೇ ಹೇಳಿದವೆ.
ಪ್ರಾಚೀನ ಭಾರತವು ವಿಜ್ಞಾನ ಮತ್ತು ಅಧ್ಯಾತ್ಮವನ್ನು ಒಟ್ಟಿಗೆ ನೋಡಿತು. ಬಹುಶಃ ನಾವು ಮರೆತಿಲ್ಲ, ನಾವು ಕೇವಲ ದೂರವಾಗಿದ್ದೇವೆ. ಮತ್ತೆ ಸಂಶೋಧನೆ ಪ್ರಾರಂಭವಾಗಿದೆ, ಮತ್ತೆ ಹುಡುಕಾಟ ನಡೆಯುತ್ತಿದೆ. ಬಹುಶಃ ಜ್ಞಾನ ಮರಳಿ ಬರುತ್ತಿದೆ. ಹೀಗಾದರೆ ಪ್ರಶ್ನೆ ಇನ್ನೂ ಉಳಿದಿದೆ. ಅಂತಹ ಅದ್ಭುತ ಜ್ಞಾನ ಹೇಗೆ ಕಣ್ಮರೆಯಾಯಿತು? ಅಥವಾ ಅದು ಇನ್ನೂ ನಮ್ಮೊಳಗೇ ಇದೆಯೇ? ನಾವು ಕೇವಲ ಅದನ್ನು ನೆನಪಿಸಿಕೊಳ್ಳಬೇಕೇ? ಭಾರತದ ಮಣ್ಣಿನಲ್ಲಿ ಇನ್ನೂ ಅನೇಕ ರಹಸ್ಯಗಳು ಮಲಗಿವೆ. ಸಮಯ ಬಂದಿದೆ ಅವನ್ನು ಮತ್ತೆ ಜಾಗೃತಗೊಳಿಸಲು. ನೀವು ಇಷ್ಟಪಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ.